ಗುಡ್ ಮಾರ್ನಿಂಗ್. ಮಾಡ್ತಿದ್ದೀನಿ ಅಂತ ನೋಡ್ತೀರಾ? ಕಾಯಿ ಪಲ್ಯ. ಬಿಕಾಸ್ ಒನ್ಲಿ ಫ್ಯೂ ಐಟಮ್ಸ್ ಸಿಗುತ್ತೆ, ಇದರಲ್ಲೇ ಮ್ಯಾನೇಜ್ ಮಾಡಬೇಕು. ಸೊ ಅದರಿಂದ ನಾನು ಪಲ್ಯ ಚಪಾತಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದ್ದರು ಅಡುಗೆ ಮಾಡೋದು ಈಸಿಯಾಗಿ ಕಲ್ತ್ಕೊಂಡು ಆಪ್ಷನ್ ಇರಲ್ಲ. ಔಟ್ಸೈಡ್ ಎಷ್ಟು ತಂತ ಓಕೆ 1 day 2 day ಮೇಬಿ ಮ್ಯಾಕ್ಸಿಮಮ್ 1 week. ಆಮೇಲೆ ಸಮ್ ಪೀಪಲ್ಗೆ ಆ್ಯಸಿಡಿಟಿ ಸ್ಟಾರ್ಟ್ ಆಗುತ್ತೆ, ಸಮ್ ಪೀಪಲ್ಗೆ ಫುಡ್ ಪಾಯ್ಸನ್ ಆಗುತ್ತೆ, ಸಮ್ ಪೀಪಲ್ಗೆ ಸೆಟ್ಟೇ ಆಗಲ್ಲ. ಲಾಟ್ ಆಫ್ ಇಶ್ಯೂಸ್ ಔಟ್ಸೈಡ್ ಫುಡ್. ಸೊ ಅಟ್ಲೀಸ್ಟ್ ಸಿಂಪಲ್ಲಾಗಿ ಅಡುಗೆ ಕಲ್ತ್ಕೊಂಡಿರಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ಇಂಚ್ಲಿ ನಿಮಗೆ ಕಾಣಿಕೆ ಎಷ್ಟು ಬ್ರೇಕ್ಫಾಸ್ಟ್ ಹಾಕೊಂಡು ಸರ್, ಎಸ್ಪೆಷಲಿ ನಾನು ಸ್ಪೈಸಿ ಸ್ವಲ್ಪ ಕಡಿಮೆ ತಿನ್ನೋದು, ಮೀಡಿಯಮಾಗಿ ತಿಂತೀನಿ, ತುಂಬ ತಿನ್ನಲ್ಲ. ಹಂಗಾಗಿ ನಾನು ಜಸ್ಟ್ ಆ್ಯಡಿಂಗ್ 3. ಯು ಕ್ಯಾನ್ ಹ್ಯಾಡ್ ಮೋರ್ ಡಿಶಸ್. ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಷ್ಟು ಕೊಡೋದು. ಕರಿಬೇವು ಸೊಪ್ಪು, ನನಗೆ ಬೇಕಾಗಿರೋದು ಎಲ್ಲನೂ ರೆಡಿ ಇದೆ. ಲೆಟ್ಸ್ ಡೂ ಕುಕಿಂಗ್ ನೌ. ಫುಲ್ ನೀಟಾಗಿ ಕುಂಬಳಕಾಯಿನ ವಾಶ್ ಮಾಡ್ಕೋಬೇಕು. ಏನೇ ಗಟ್ಟಿಗೆ ಸಮ್ ಏನು ಬೆಳಗ್ಗೆ ಏನು ಇರಲಿ ಎಷ್ಟು ಗುಡ್, ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡ್ಕೊಂಡು ಇಟ್ ವಿಲ್ ಬಿ ಗುಡ್. ಬಿಕಾಸ್ ನಮಗೆ ಹೇಗೆ ಅಂತಂದರೆ ಅವು ಸ್ಲೈಡ್ಸ್ ಮಾಡಿಟ್ಟಿರ್ತಾರೆ. ಒಂದು ಪೌಂಡ್ಗೆ ಎಷ್ಟು ಆಗುತ್ತೆ ಅಷ್ಟೇ ಕೊಡ್ತಾರೆ. ಇಂಡಿಯಾದಲ್ಲಿ ಫುಲ್ ಓಲ್ ಕುಂಬಳಕಾಯಿ ತೊಗೊಂಬಂದು ನಾವು ಮಾಡ್ಕೊಬೋದು. ಬಟ್ ಇಲ್ಲ ಹಂಗಲ್ಲ, ಕುಂಬಳಕಾಯಿ ನಮಗೆ ಆಯುರ್ವೇದ ಸಿಗುತ್ತೆ, ಆದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಅವು ಕ್ಲೋಸ್ ಕೂಡ ಮಾಡಿರಲ್ಲ, ಓಪನಲ್ಲೇ ಇಟ್ಟಿರ್ತಾರೆ. ಸೊ ಬೆಟರ್ ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡಿದ್ರೆ ಯೂಶಲಿ ಮಸ್ಟರ್ಡ್ ಆಯಿಲೇ ಯೂಸ್ ಮಾಡೋದು. ಸನ್ಫ್ಲವರ್ ಆಯಿಲ್ ಇರ್ತೇನೆ ಅದನ್ನೇ ಯೂಸ್ ಮಾಡ್ತೀನಿ, ಬಟ್ ಮ್ಯಾಕ್ಸಿಮಮ್ ಮಸ್ಟರ್ಡ್ ಆಯಿಲೇ ಯೂಸ್ ಮಾಡೋದು. ಸೊ 1-2 ಸ್ಪೂನ್ಸ್ ಎಣ್ಣೆ ಹಾಕ್ಕೊತಿದ್ದೀನಿ. ಬಿಕಾಸ್ ಈ ಎಣ್ಣೆಯಲ್ಲೇ ಫುಲ್ ಕುಂಬಳಕಾಯಿ ಬೇಯಬೇಕು ಅಂದರೆ ಸ್ವಲ್ಪ ಎಣ್ಣೆ ಇದ್ದರೆ ಸ್ವಲ್ಪ ಟೇಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ. ಸೊ ಸ್ವಲ್ಪ ಸಾಸಿವೆ ಆ್ಯಂಡ್ ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಆನಿಯನ್ಸ್, ಚಿಲ್ಲಿನೂ ಹಾಕ್ಕೊತೀನಿ. ಅನ್ನ ಮಿಕ್ಸ್ ಮಾಡ್ಕೊಬೇಕು. ಫ್ರೈ ಆದಮೇಲೆ ಕುಂಬಳಕಾಯಿ ಹಾಕ್ಕೊಳ್ಳೋಣ.
ಮಾಡ್ಕೊಂಡು ಫುಲ್ ಚೆನ್ನಾಗಿ ಫುಲ್ ಇದ್ರಲ್ಲಿ ಚೆನ್ನಾಗಿ ಬೇಯಬೇಕು, ಅಕ್ಕಗಂಟ ಬೇಯಿಸ್ಬೇಕು. ಚೆನ್ನಾಗಿ ಬೇಯಬೇಕು, ಎಲ್ಲ ಫುಲ್ ಸಾಫ್ಟ್ ಆಗಬೇಕು. ಆಯಿಲೆಲ್ಲ ಚೆನ್ನಾಗಿ ಇದು ಬಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಬೇಯೋಕ್ಕಿಡೋಣ. ಹಾಗೆ ಮೀನ್ಕಾಯಿ ಚಪಾತಿ ಜೊತೆಗೆ ಕಲಿಸ್ಕೊಳ್ಳೋಣ. ಚಪಾತಿ ಕಲಿಸ್ಕೊಳ್ಳೋಣ. ನಾನು ಒಬ್ಬಳೇ ಇರೋದ್ರಿಂದ ಜಸ್ಟ್ 2 to 3 ಚಪಾತಿ ಆದ್ರೇ ಸಾಕು. ತುಂಬ ಚಪಾತಿ ಹಿಟ್ಟಿಗೆ ರೆಡಿ ಮಾಡ್ತಿದ್ದೀನಿ. ನಾನು ಒಬ್ಬಳೇ ಇರೋದ್ರಿಂದ ಜಸ್ಟ್ 2 to 3 ಚಪಾತೀಸ್ ಆದರೆ ಸಾಕು ಲಂಚ್ಗೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ಕಲಿಸ್ಕೊತಿದ್ದೀನಿ, ವೇಸ್ಟ್ ಮಾಡೋದು ಯಾಕೆ ಅಂತ. ಸ್ವಲ್ಪ ಉಪ್ಪು ಹಾಕೊಂಡು ಫುಲ್ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಿದ್ದೀನಿ. ಈಗದಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಕು. ಬಿಕಾಸ್ ಅದು ಸಾಫ್ಟ್ನೆಸ್ ಬರಬೇಕಂದ್ರೆ ಒಂದು ಸ್ವಲ್ಪ ಲೈಟಾಗಿ ಸ್ವಲ್ಪ ಎಣ್ಣೆ, ಮ್ಯಾಕ್ಸಿಮಮ್ ಮಸ್ಟರ್ಡ್ ಆಯಿಲೇ ಯೂಸ್ ಮಾಡ್ತೀನಿ. ಏನಾದರೂ ತುಂಬ ಡೀಪ್ ಫ್ರೈ ಮಾಡಬೇಕು ಹಾಗೆ ಮಾಡಬೇಕಂದ್ರೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ. ಯಾಕಂದರೆ ಮಸ್ಟರ್ಡ್ ಆಯಿಲ್ ಬಂದು ಅದೇ ಫ್ಲೇವರ್ ಕೊಡ್ತಾನೆ ಇರುತ್ತೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಅದು. ನನಗೆ ಮಸ್ಟರ್ಡ್ ಫ್ಲೇವರ್ ಇಷ್ಟ ಆಗಿಬಿಟ್ಟು ನಾನು ಯೂಶ್ವಲಿ ಎಲ್ಲದಕ್ಕೂ ಮಸ್ಟರ್ಡೇ ಯೂಸ್ ಮಾಡ್ತೀನಿ. ಬಟ್ ಡೀಪ್ ಫ್ರೈಗೆ ಅದು ತುಂಬ ಮಸ್ಟರ್ಡ್ ಫ್ಲೇವರ್ ಕೊಟ್ಬಿಡುತ್ತೆ, ಆವಾಗ ಅದೇ ಡಾಮಿನೇಟ್ ಆಗಿರುತ್ತೆ. ಸೊ ಫ್ರೈಸ್ ಟೇಸ್ಟೆಲ್ಲ ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ. ಒಂದು ಪರ್ಸನ್ಗೆ ಮ್ಯಾಕ್ಸಿಮಮ್ 2 to 3 ಚಪಾತಿ ಸಾಕು. ಫುಡ್ ವೇಸ್ಟ್ ಮಾಡಬಾರ್ದು. ಸೊ ಹಂಗಾಗಿ ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ದಿಸ್ ಇಸ್ ಫಾರ್ ದಿ ಲಂಚ್. ಆಲ್ಮೋಸ್ಟ್ ಬೆಂದಿದೆ. ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಯಾವಾಗಲೂ ಲಾಸ್ಟಲ್ಲೇ ಕರಿಬೇವು ಸೊಪ್ಪೆಲ್ಲ ಹಾಕೋದು, ಫ್ಲೇವರ್ ಹಿಡೀಲಿ ಚೆನ್ನಾಗಿ ಅಂತ. ಫೈನಲಿ ರೆಡಿ. ಇವಾಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿ ಹಂಗೆ ಫಿನಿಶ್. ನಿಮಗೇನಾದರೂ ಕೊಕೊನಟ್ ಫ್ಲೇವರ್ ಆ ಥರ ಏನಾದರೂ ಇಷ್ಟ ಆದರೆ ಲಾಸ್ಟಲ್ಲಿ ಸ್ವಲ್ಪ ಕೊಕೊನಟ್ ಪೌಡರ್ ಲೈಕ್ ತುಳ್ಕೊಂಡು ಹಾಕ್ಕೊಂಡು ಇಷ್ಟು ಸೋ ಗುಡ್. ಸೊ ನಾನು ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಫೈನಲ್ ಇಷ್ಟು ರೆಡಿ. ಸ್ವಲ್ಪ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಕೊಕೊನಟ್ನ. ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸ್ ಕೊಡ್ತಿದ್ದೀನಿ. ಇದು ಲೆಮನ್ ಫ್ಲೇವರ್. ಫೈನಲಿ ಕುಂಬಳಕಾಯಿ ಪಲ್ಯ ರೆಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬ್ಯಾಚುಲರ್ ಸಿಂಪಲ್ ರೆಸಿಪಿನ ನಾನು ಮಾಡ್ತಾನೆ ಇರ್ತೀನಿ. See you on next video. Ta-ta, bye.